ನಮ್ಮದು ಫಸ್ಟ್ ವೈನ್ ಸ್ಟಾರ್ ಇದು, ಶೋಭಾ ವೈನ್ಸ್ ಅಂತ ಇದೀವಪ್ಪ. ಅವ್ರಷ್ಟು ದೂರ ಹೋಗಿದ್ರು ಗೈಸ್. ನಾನು ಅದನ್ನ ನೋಡ್ಬಿಟ್ಟು ವಾಪಸ್ ತಿರ್ಗಿಸ್ಕೊಂಡು ಕರ್ಕೊಂಡ್ಬಂದಿದ್ದೀನಿ. ಅವ್ರಿಗೆ ಬರ್ತ್ ಸರ್ಟಿಫಿಕೇಟ್ ಅಂದರೆ ಏನು ಅಂತ ಗೊತ್ತಿಲ್ಲ, ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಬೋಂಡ ಸೂಪ್ ಆರ್ಡರ್ ಮಾಡ್ಕೊಂಡೆ. ಸೊ ಅದ್ರ ಜೊತೆಗೆ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಡೈಲಿ ವ್ಲಾಗ್ ಸೀರೀಸ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಾನು ನಮ್ಮ ಪಪ್ಪ ಆಕಾಶು ಮತ್ತು ನಮ್ಮ ಮಂಜಣ್ಣ ಲೈಕ್ ನೇನೆ ಬಂದಿರಲ್ಲ. ಸೊ ಅವರು ಇಷ್ಟು ಜನನು ನಾವು ಇವಾಗ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಆಮೇಲೆ ರಾಮ್ ಅಂತ ಒಬ್ಬರು ಜಾಯ್ನ್ ಆಗ್ತಾರೆ, ನಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರೋಂಥ ಒಬ್ಬರು ಡಿಸೈನರ್. ಸೊ ನಾವಿಷ್ಟು ಜನನು ಹೊರಡ್ತೀವಿ ಒಂದು ಬಿಸ್ನೆಸ್ ಮೀಟಿಂಗ್ಗೋಸ್ಕರ. ಮೈಸೂರಿಗೆ ಹೋಗಿ ಮೈಸೂರಿಂದ ಉಡುಪಿಗೆ ಹೋಗ್ತೀವಿ. ಸೊ ಉಡುಪಿ, ಮ್ಯಾಂಗ್ಳೂರು, ಸೊ ಎಲ್ಲೆಲ್ಲಿ ಹೋಗ್ತೀವಿ ಎಲ್ಲದನ್ನು ಇವತ್ತು ನಾಳೆ ಎಲ್ಲ ಬ್ಲಾಗಲ್ಲಿ ಬರುತ್ತೆ. ಸೊ ನೋಡಿ ಮಜಾ ಮಾಡಿ. ಸೊ ಬನ್ನಿ ಇವಾಗ ಹೊರಡೋಣ. ಆಕಾಶು ಬರ್ತ್ ಸರ್ಟಿಫಿಕೇಟ್ ಹುಡುಕ್ತಾ ಇದ್ದ, ಅವನದೇನೋ ಚೇಂಜ್ ಮಾಡಿಸ್ಬೇಕು ಅಂತ ಇತ್ತು. ಅವ್ನಿಗೆ ಬರ್ತ್ ಸರ್ಟಿಫಿಕೇಟ್ ಅಂದರೆ ಏನು ಅಂತ ಗೊತ್ತಿಲ್ಲ, ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಇಂಥವ್ರೆಲ್ಲ ಸೊ ಇವಾಗ ಜಸ್ಟು ಒಂದು ಎಂಪೀರಿಯರ್ ಅಂತ ಯಾವುದೋ ಒಂದು ಹೋಟೆಲ್ ಇದೆ. ಸೊ ಅಲ್ಲಿಗೆ ಬಂದಿದ್ವಿ. ಸೊ ಜ್ಯೂಸ್ ಒಳ್ಳೆ ಈ ಬಿಸಿಲಿಗೆ ಒಂದೊಳ್ಳೆ ಮಸ್ಕ್ ಮೆಲನ್ನು, ಲೈಮ್ ಸೋಡಾ ಮತ್ತು ವಾಟರ್ ಮೆಲನ್ ಕುಡಿಯೋಣ ಅನಿಸ್ತು. ಸೊ ಪ್ರಿಪೇರ್ ಮಾಡ್ತಿದ್ದಾರೆ. ಅಪ್ಪ ಈ ಬಿಸಿಲಿಗೆ ಕಾಫಿ ಟೀ ಎಲ್ಲ ಕುಡಿಯೋಕ್ಕಾಗಲ್ಲ. ಸೊ ಒಳ್ಳೆ ಸೋಡಾ ಹೇಳಿದ್ದೀನಿ. ಲೆಮನ್ ಸೋಡಾ, ಗಟ್ಟಿ ಇಲ್ಲ ಗ್ಲಾಸ್. ಓಕೆ ಬಿಡಿ, ಓಕೆ. ಸೊ ಕುಡಿಯೋಣ. ಇಲ್ಲಿ ಮದ್ದೂರ್ ಹತ್ರ ಒಂದು ಕಾಫಿ ಡೇ ಇದೆ. ಆ ಕಾಫಿ ಡೇಗೆ ಬಂದಿದ್ವಿ. ಒಂದು ಮೀಟಿಂಗ್ ಇತ್ತು. ಕೋಲ್ಡ್ ಕಾಫಿ ಆರ್ಡರ್ ಮಾಡಿದ್ದೆ. ಒನ್ ಆಫ್ ಮೈ ಫೇವ್ರೆಟ್. ಕಾಫಿ ಇಸ್ ಮೈ ಫೇವ್ರೆಟ್, ಬಟ್ ಅದರಲ್ಲಿ ಕೋಲ್ಡ್ ಕಾಫಿ ಇಸ್ ಮೈ ವೆರಿ ಫೇವ್ರೆಟ್. ಮಂಜಣ್ಣ ನಮಸ್ತೆ, ನಮ್ಮ ಜೊತೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಗೈಸ್. ನಾನು ವೀಡಿಯೋ ಮಾಡೋದು ಅವ್ರಿಗೆ ಭಾರಿ ಹಿಂಸೆ ಅಂತ. ಎಷ್ಟು ಚೆನ್ನಾಗಿ ವೀಡಿಯೋ ಮಾಡೋಣ, ಎಷ್ಟು ಚೆನ್ನಾಗಿ ಮಾತಾಡಿಸ್ತೀನಿ. ಹಾಯ್ ಆಕಾಶ್. ಗೈಸ್ ನಾನು ನಿಮಗೆ ಇಂಟ್ರಡ್ಯೂಸ್ ಮಾಡಿಲ್ಲ ನಾವು ಯಾರು ಹೋಗ್ತಿರೋದು ಅಂತ ಅಂದ್ಬಿಟ್ಟು. ಗೈಸ್ ನಾವು ಉಡುಪಿಗೆ ಹೋಗ್ತಿರೋದು ನಾನು, ಆಕಾಶು ಮತ್ತು ಮಂಜಾನ ಮತ್ತು ನಮ್ಮ ಪಪ್ಪ ರಾಮ್. ಸೊ ನಾವು ಇಷ್ಟು ಜನನು ಹೋಗ್ತಿರೋದು ಬಿಸ್ನೆಸ್ ಮೀಟಿಂಗಿಗೆ, ಆಯಿತಾ. ಸೊ ಇವಾಗ ಇಲ್ಲಿಂದ ಮದ್ದೂರಿಂದ ನೆಕ್ಸ್ಟು ಮೈಸೂರು ಅಲ್ಲ, ಮೈಸೂರು. ಸೊ ಇಲ್ಲಿಂದ ಮೈಸೂರಿಗೆ ಹೋಗ್ತೀವಿ. ಸೊ ಮೈಸೂರಲ್ಲಿ ಏನೇನಾಗುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡು ನೈಟ್ ಸೀದಾ ಉಡುಪಿ, ಅಲ್ಲಲ್ಲ ಮ್ಯಾಂಗ್ಳೂರು. ಸೊ ಬನ್ನಿ ಜರ್ನಿ ಹೆಂಗಿರುತ್ತೆ ತೋರಿಸ್ತೀನಿ. ಮರದ ನೆರಳಲ್ಲಿ ಕೋಲ್ಡ್ ಕಾಫಿ ಕುಡಿತಾ ಇದ್ದಾರೆ. ಆಹಾ, ವಾವ್ ಗಾಯ್ಸ್, ಚೆನ್ನಾಗಿದೆ, ನಿಜ ಸಾಕಾಗಿದೆ ಸೀರಿಯಸ್ಲಿ. ನಂಗೆ ಫಸ್ಟ್ ಬೇಡ ಅಂತ ಕ್ಯಾನ್ಸಲ್ ಮಾಡಿದ್ದೆ. ಅಲ್ಲಿ ಸ್ಟ್ರೋಮ್ ಎನರ್ಜಿ ಡ್ರಿಂಕ್ ಇತ್ತು, ನಂಗೆ ಅವೆಲ್ಲ ಇಷ್ಟ ಅಲ್ಲ. ರೆಡ್ ಬುಲ್ ಇದೆಯಾ ಕೇಳಿದೆ, ರೆಡ್ ಬುಲ್ ಇಲ್ಲ ಅಂದರು. ಸರಿ ಏನು ಮಾಡೋಕ್ಕಾಗಲ್ಲ, ಇದನ್ನೇ ಕೊಡಿ ಅಂತ ಅಂದೆ. ಸ್ವರ್ಗಕ್ಕೆ ಮೂರೇ ಗೇಣು ಅಂತಾರಲ್ಲ, 3 ಗೇಣೆಲ್ಲ ಇಲ್ಲವೇ ಇಲ್ಲ ಗೈಸ್. ಇದನ್ನು ಕುಡಿತಿದ್ರೆ ಹಂಗೆ ಟಾಪ ನಂಗೆ ಹೋಗ್ಬಿಟ್ಟಿರ್ತೀನಿ ಸ್ವರ್ಗಕ್ಕೆ. ನೈಸ್ ಬಾ. ಸೊ ನೀವು ಕಾಫಿ ಡೇಲೆಲ್ಲ ನಿಲ್ಸಿದ್ರೆ ಈ ಬಿಸಿಲಲ್ಲಿ ದಯವಿಟ್ಟು ಕಾಫಿ ಗಿಫಿ ಎಲ್ಲ ಕುಡಿಯೋ ಹೋಗ್ಬಿಡಿ. ಕೋಲ್ಡ್ ಕಾಫಿ ಕುಡೀರಿ, ಇಲ್ಲ ಮಜ್ಜಿಗೆ, ಜ್ಯೂಸು, ಮಸ್ಕ್ ಮೆಲನ್ ಜ್ಯೂಸು, ತಂಪು ಪಾನೀಯಗಳು ಕುಡೀರಿ. ಓಕೆ, ಹಾಟ್ ಡ್ರಿಂಕ್ಸ್ ಕುಡಿಬೇಡಿ. ಚರ್ಸ್. ಹಾಯ್ ಗಾಯ್ಸ್. ಸೊ ಫೈನಲಿ ಮೈಸೂರಿಗೆ ಬಂದ್ವಿ. ಹೊಟ್ಟೆ ಹಸಿದಾಯಿತು. ಸೊ ನಮ್ಮ ಪಪ್ಪ ಆವಾಗ ಲೈಕ್ ನಾವು ಮೈಸೂರಲ್ಲಿದ್ದಾಗೆಲ್ಲ ಮುಂಚೆ ಬರ್ತಾ ಇದ್ದಂತಹ ಒಂದು ಹೋಟ್ಲಿಗೆ ಕರ್ಕೊಂಬಂದಿದ್ದಾರೆ. ಅದು ವೆಜಿಟೇರಿಯನ್. ನೆನ್ನೆ ಎಲ್ಲ ಮನೆಯಲ್ಲಿ ಚಿಕನ್ ಮಟನ್ ತಿಂದು ಇದಾಗ್ಬಿಡೆ ಅಂತ ಅಂದ್ಬಿಟ್ಟು, ಸೊ ಅದು ರಮ್ಯಾ ರೆಸ್ಟೋರೆಂಟ್ ಅಂತ ಅಲ್ಲಿಗೆ ಬಂದೀವಿ. ಸೊ ಒಳಗಡೆ ಹೋಗಿ ಏನು ತಿಂತೀವಿ ಏನಾಗುತ್ತೆ ನೋಡೋಣ ಬನ್ನಿ. ಸೊ ಗೈಸ್ ನಾನು ಒಂದು ತಟ್ಟೆ ಇಡ್ಲಿ ಮತ್ತು ಬೋಂಡ ಸೂಪ್ ಆರ್ಡರ್ ಮಾಡ್ಕೊಂಡೆ. ಸೊ ಅದ್ರ ಜೊತೆಗೆ ಗೊತ್ತಲ್ಲ, ಬೆಣ್ಣೆ ಇದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಏನು ಬೇಕು. ಲಕ್ಷ್ಮೀಪುರಂ ಹತ್ರ ಬಂದಿದೆ, ಸ್ವಲ್ಪ ಕೆಲಸ ಇತ್ತು ಅಂತ ಅಂದ್ಬಿಟ್ಟು. ಯಾರ್ಯಾರು ಮೈಸೂರಲ್ಲಿದ್ದೀರ ಎಲ್ರಿಗೂ ಹಾಯ್. ಸೊ ನಮ್ಮವರು, ನನ್ನೂರು ಎಸ್ಪೆಷಲಿ. ಸೊ ನನಗೆ ಇಷ್ಟವಾಗಿರೋಂಥ ಜಾಗ. ಮುಂಚೆ ವ್ಲಾಗ್ ನೋಡಿರೋರಿಗೆಲ್ಲ ಗೊತ್ತಿರುತ್ತೆ. ಒಂದು ಇದನ್ನು ನೋಡಿ ಗೈಸ್. ಸರಿ ಇಲ್ಲಿ ಬೇಡ, ಎಷ್ಟು ಚೆನ್ನಾಗಿರುತ್ತೆ. ಈ
ಮೈಸೂರಿನ ಒಂದು ವೈಬೇ ಇಷ್ಟ ಆಗುತ್ತೆ. ಹಾಯ್ ಆಕಾಶ್. ಆಕಾಶ್ದು ನಿಮ್ದೆಲ್ಲರೂ ಯೂಟ್ಯೂಬ್ ಚಾನಲ್ ನೇಮ್ ಕೇಳ್ತಿದ್ರಿ, ನೀನು ಯೂಟ್ಯೂಬ್ ಚಾನಲ್ ನೇಮ್ ಹೇಳಿ. ಆಕಾಶ್ ಸುರೇಶ್ ಅಷ್ಟೇ. ಆಕಾಶ್ ಸುರೇಶ್ ಗೈಸ್, ಆಕಾಶ್ ಸುರೇಶ್ AKASHSURESH. ಓಕೆ, ಇಷ್ಟನ್ನು ಯೂಟ್ಯೂಬಲ್ಲಿ ಹಾಕಿ. ಸೊ ಇವ್ರ ಮುಖ ಕಾಣುತ್ತೆ. ಒಂದು ಒಳ್ಳೆ ರೀಲ್ ಮಾಡ್ಕೊಂಡ್ವಿ, ಚೆನ್ನಾಗಿತ್ತು ಜಾಗ ಅಂತ. ಸೊ ಒಂದು ಕಡೆ ಲೈಕ್ ಬಿಸ್ನೆಸ್ ಮೀಟಿಂಗ್ಗೆ, ಬಿಸ್ನೆಸ್ ಟ್ರಿಪ್ ಅಲ್ವಾ, ಸೊ ಬಿಸ್ನೆಸ್ ಮೀಟಿಂಗ್ಸ್ ಇರುತ್ತೆ ಅಲ್ಲಿ ಹೋಗ್ತಾ ಹೋಗ್ತಾ ಇಲ್ಲೊಂದು ಕಡೆ ಬಂದಿದ್ವಿ ಮೈಸೂರಲ್ಲಿ. ಸೊ ಇದನ್ನ ಮುಗಿಸ್ಕೊಂಡು ಸೀದಾ ನೆಕ್ಸ್ಟು ಎಲ್ಲೋಗ್ತೀನಿ ತೋರಿಸ್ತೀನಿ. ಮೈಸೂರಲ್ಲಿರೋ ಅಕ್ಷಯ್ ಭಂಡಾರ ಅಂತ ಇರೋ ಒಂದು ಏರಿಯಾದಲ್ಲಿ ಬಂದಿದ್ದೀವಿ. ಇದರಲ್ಲಿ ಲೈಕ್ ನಮ್ಮ ಸಂಬಂಧಿಕರು ಒಬ್ಬರು ಇದ್ದಾರೆ. ಸೊ ಅವ್ರನ್ನ ಮಾತಾಡಿಸ್ಕೊಂಡು ಹೋಗೋಣ. ಈಗಿನ ಟೈಮಲ್ಲಿ ನಾವು ಬೆಂಗಳೂರಲ್ಲಿ ಈ ಥರ ಮನೆ ನೋಡೋಕ್ಕಾಗಲ್ಲ. ಒಂಥರ ಈ ಚಿಕ್ಕ ಇದರಲ್ಲೇ ಒಂಥರ ಈ ಮನೆ ಮುಂದೆ ಈ ಥರ ಏನೋ ಮನೆ ಒಳಗಡೆನೇ ಈ ಥರ ಬಾಳೆ ತೋಟ ಇದೆಲ್ಲ, ಇದು ಒಂಥರ ಡಿಫ್ರೆಂಟು. ನಂಗೆ ಈ ಥರದ್ದೆಲ್ಲ ಇಷ್ಟ. ಬಟ್ ದೊಡ್ಡದಾಗಿರ್ಬೇಕು ಮನೆ, ಬಟ್ ಈ ಥರ ಎಲ್ಲ ಇರಬೇಕು. ಗ್ರೀನರಿ ಎಷ್ಟು ಚಿಕ್ಕದಿದೆ ನೋಡಿ ಆ ಕಾಂಪೌಂಡೇ. ಆ ಕಡೆ ಅಲ್ಲಿ ಹೋಗಿ ಪಕ್ಕದ ಮನೆಯವರು. ಸೊ ಇಟ್ಸ್ ವೆರಿ ನೈಸ್. ಸೊ ಅಲ್ಲಿ ಮುಗಿಸ್ಕೊಂಡ್ವಿ, ಅದು ಇದೆಲ್ಲ ರೋಡ್ ಕ್ರಾಸ್ ಮಾಡೋಣ. ಸೊ ಇಲ್ಲಿ ಆಡುಕಲೆ ಅಂತ ಒಂದು ಅಂಗಡಿ ಇದೆ, ಎಲ್ರಿಗೂ ಗೊತ್ತಿರುತ್ತೆ. ಅದರಲ್ಲಿ ಧ್ರುವ ಒಂದ್ಸರಿ ಆನಿಯನ್ ಕೋಡ್ಬೇಳೆ ತಂದಿದ್ದ, ಸಕ್ಕದಾಗಿತ್ತು ಗೈಸ್. ಸೊ ಅದನ್ನು ತೊಗೊಂಡು ಹೋಗೋಣ ಅಂತ ಬಂದೆ. ನೋಡೋಣ ಇಲ್ಲಿ ಇರುತ್ತೋ ಇಲ್ವೋ ಅಂತ ಅಂದ್ಬಿಟ್ಟು. ಆನಿಯನ್ ಕೋಡ್ಬೇಳೆ ಇದೆಯಾ? ಲೈಕ್ ಒಂದು ಕೊಡಿ ಗೈಸ್, ಸಕ್ಕದಾಗಿರುತ್ತೆ. ಲೈಕ್ ನಾನು ಒಂದ್ಸರಿ ಟೇಸ್ಟ್ ಮಾಡಿದೆ, ಇಟ್ ವಾಸ್ ಗುಡ್. ಸೊ ತೊಗೊಳೋಣ. ಇದೆ ಅವ್ರಷ್ಟು ದೂರ ಹೋಗಿದ್ರು ಗೈಸ್. ನಾನು ಅದನ್ನ ನೋಡ್ಬಿಟ್ಟು ವಾಪಸ್ ತಿರ್ಗಿಸ್ಕೊಂಡು ಕರ್ಕೊಂಡ್ಬಂದಿದ್ದೀನಿ. ಸೊ ಹೋಪ್ ಚೆನ್ನಾಗಿರುತ್ತೆ, ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಮಗು ಹುಡುಗಿ ಥರ ಎಲ್ಲ ಇಷ್ಟಪಡ್ತಾರ ಅಂತ. ಆಮೇಲೆ ಲವ್ ವಿತ್ ಮೈಸೂರು ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಸ್ವಲ್ಪ ಏನಾದರೂ ತಿನ್ನೋಣ ಅಂತ ಅಂದ್ಬಿಟ್ಟು ಒಂದು ರೆಸ್ಟೋ ಬಾರಿಗೆ ಬಂದಿದ್ದೀವಿ. ಸೊ ಪಾರ್ಕಿಂಗ್ ಇಸ್ ಎಂಟ್ರಿ. ಓ ಮೈ ಗಾಡ್, ಎಲ್ಲಿದ್ದೀವಿ ನಿಜವಾಗ್ಲೂ ಗೊತ್ತಿಲ್ಲ. ಗೈಸ್ ಆ್ಯಕ್ಚುಲಿ ಏನು ಗೊತ್ತಾ, ನಾನು ಅವಾಗಲೇ ಬೇಜಾರಾಗಿದೆ ಇಲ್ಲಿಗೆ ಬಂದ ತಕ್ಷಣ. ಏನಕ್ಕಂದರೆ ಸ್ನ್ಯಾಪ್ ನೋಡಿದೆ, ಬೆಂಗಳೂರಲ್ಲಿ ಮಳೆ ಬರ್ತಾಯಿತ್ತು. ಬೆಂಗಳೂರಲ್ಲಿ ಮಳೆ ಬರ್ತಿಲ್ಲ ಗುರು ಅಂತ ಅಂದ್ಕೊಂಡು ಬೇಜಾರಿದೆ. ಬಟ್ ಮೈಸೂರಲ್ಲಿ ಮಳೆ ಸುರಿತು, ಇನ್ನೂ ಸುರಿದಿದೆ ನೋಡಿ ಗೈಸ್. ಮಳೆ ಬಂತು, ಏನು ಚೆನ್ನಾಗಿದೆ ನೋಡಿ ಇವಾಗ, ಸಕ್ಕತ್ತಾಗಿದೆ ಗೈಸ್. ಫುಡ್ಡು ನಾನು ನಿಮ್ಗೆ ತೋರಿಸೋದೇ ಮರ್ತೆ, ಏನಕ್ಕಂದರೆ ಸ್ವಲ್ಪ ಮಾತಾಡ್ತಾ ಇದ್ರು, ಅದಕ್ಕೆ ನಾನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಿಲ್ಲ. ಫುಡ್ ಎಲ್ಲ ಕ್ರೇಜಿ ಆಗಿತ್ತು ನಿಜವಾಗ್ಲೂ. ಕೋಕೋ ಗ್ರೋ ಅಂತ ಅಂದ್ಬಿಟ್ಟು ಮೈಸೂರಿಯನ್ಸ್ ನಿಮಗೆ ಗೊತ್ತಿರುತ್ತೆ. ಸೊ ಬಂದು ಟ್ರೈ ಮಾಡಿ, ಯಾರಾದರೂ ಹೋಗಿದ್ರೆ ಹೆಂಗಿದೆ ಅಂತ ನೀವು ಕಮೆಂಟ್ ಮಾಡಿ. ಸೊ ಗೈಸ್, ಸೊ ಆರ್ಡರ್ ಮಾಡ್ದಂಗೆ ಲೈಕ್ ನಾನು ಬಿರಿಯಾನಿ ರೈಸ್ ಆರ್ಡರ್ ಮಾಡಿದೆ. ಬಿಕಾಸ್ ನಂಗೆ ಮಟನ್ ಬಿರಿಯಾನಿಲಿ ಮಟನ್ ಒಂದೊಂದು ಕಡೆ ಗಟ್ಟಿ ಇರುತ್ತೆ, ಬಬಲ್ಗಮ್ ಥರ ಕಷ್ಟ ಇರಬೇಕು, ನಂಗೆ ಇಷ್ಟ ಆಗಲ್ಲ. ಸೊ ಬರೀ ರೈಸ್ ಆರ್ಡರ್ ಮಾಡಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ಬೋಟಿ ಆರ್ಡರ್ ಮಾಡಿದೆ, ಲೈಕ್ ಮಟನ್ ಎಗ್ ಬೋಟಿ. ನೈಸ್, ಹಾಕು ಸಕ್ಕದಾಗಿರುತ್ತೆ. ವೈಭವ್ ಎಲ್ರಿಗೂ ಗೊತ್ತಿರುತ್ತೆ, ಲೈಕ್ ಇಟ್ಸ್ ವಾವ್ ಟೇಸ್ಟ್. ಓಕೆ, ನಾನು ಮುಗಿಸ್ಬಿಟ್ಟು ನೆಕ್ಸ್ಟ್ ಎಲ್ಲಿ ಹೋಗ್ತೀನಿ ತೋರಿಸ್ತೀನಿ. ಕಬಾಬ್ ಆರ್ಡರ್ ಮಾಡಿದ್ರೆ ಅದು ಬರ್ತಾ ಇದೆ. ಸೊ ಗೈಸ್, ಐ ಆಮ್ ವೆರಿ ಫುಲ್. ತುಂಬ ಹೊಟ್ಟೆ ತುಂಬಿತ್ತು. ಇವನು ಇನ್ನೂ ಮುಕ್ಕರಿತು ತಿನ್ನಕ್ಕೆ. ಅದನ್ನು ತಿನ್ನು, ಎಷ್ಟೊತ್ತು ಮಾಡ್ತೀಯ ಪಾಪ. ಅವನು ಒಂದನ್ನು ತಿಂದು ಇನ್ನೊಂದನ್ನ ಪಾಪ ಒಂದಲ್ಲ ಅರ್ಧನೇ, ಒಂದು ಫುಲ್ ತಿನ್ನಕ್ಕಾಗ್ತಿಲ್ಲ ನನ್ನ ಕೈಯಲ್ಲಿ. ಒಂದು ಕಾಲು ಥರ ಇದೆ. ನಾನು ನೋಡಿ ಹೆಂಗೆ ಖಾಲಿ ಮಾಡಿದ್ದೀನಿ. ಒನ್ ಆಫ್ ದ ಫೇವ್ರೆಟ್ ಬಿರಿಯಾನಿ ಅಂದರೆ ಇದೆ. ಸೊ ಇವಾಗ ಆ್ಯಂಡ್ ಐ ಹ್ಯಾವ್ ಒನ್ ವೆರಿ ಬ್ಯಾಡ್ ಹ್ಯಾಬಿಟ್. ಲೈಕ್ ನಾನು ಏನಾದರೂ ಬಿರಿಯಾನಿ ಚಿಕನ್ ಆ ಥರ ಏನಾದ್ರು ತಿಂದರೆ, ಚಿಕನ್ ಮಟನ್ ಆ ಥರ, ನನಗೆ ಕೋಕ್ ಕುಡಿಲೇಬೇಕು. ಇಲ್ಲ ಆಗೋದಿಲ್ಲ. ಲೈಕ್ ಐ ವಾಂಟ್ ಟು ಡ್ರಿಂಕ್. ನನಗೆ ಅದು ಕುಡಿದಾಗ ಒಂದು ಸ್ವಲ್ಪ ನೆಮ್ಮದಿ. ಓಕೆ, ಸೊ ಈ ಹ್ಯಾಬಿಟ್ ಮಾಡ್ಕೊಬೇಡಿ, ಇದು ಸರಿ ಇಲ್ಲ. ಸೋಡಾ. ಸೊ ಇವಾಗ ಸೀದಾ ಕಾರ್ ಹತ್ತಿ ಒಂದೇ ರೋಡು ಒಂದೇ ಸ್ಟ್ರೆಚ್ಚು ಮ್ಯಾಂಗ್ಳೂರು. ಸೊ ಮ್ಯಾಂಗ್ಳೂರ್ಗೆ ಹೋಗಿ ಆಯ್ತಾ ಫೈನಲಿ ನಮ್ಮದು ಫಸ್ಟ್ ವೈನ್ ಸ್ಟಾರ್. ಇದು ಶೋಭಾ ವೈನ್ಸ್ ಅಂತ ಇದೀವಪ್ಪ. ಇದು ವೈನ್ಸ್ ಮೇಲೆ ಬಾರನ್ ರೆಸ್ಟೋರೆಂಟ್ ಲೈಸೆನ್ಸ್. ಇದ್ರ ಮೇಲೇನೆ ಇತ್ತಾ? ಹಂಗೆ ಅಲ್ಲ, ಇದು ವೈನ್ಸ್ ಲೈಸೆನ್ಸ್ ಮೇಲೆ ಬಾರನ್ ರೆಸ್ಟೋರೆಂಟ್ ಇಲ್ಲಿಗೆಲ್ಲ ಮಾಡ್ತಾರೆ ಗೈಸ್. ಇದು ನಮ್ಮ
ಏನು ನಮ್ಮ ಬಾರ್ ಆ್ಯಂಡ್ ರೆಸ್ಟೋರೆಂಟು ನಮ್ಮ ಪಪ್ಪ ನಮ್ಮ ತಾತ ಅವರೆಲ್ಲ ಕೆಲಸ ಅಂದರೆ ನಾವೇ ಓನ್ ಮಾಡಿದಂಥ ಬಾರ್ ಆ್ಯಂಡ್ ರೆಸ್ಟೋರೆಂಟು. ಬಟ್ ಲೈಸೆನ್ಸ್ ಇರಲಿಲ್ಲ ಅಷ್ಟೇ. ಲೈಸೆನ್ಸ್ ಕೆಳಗಡೆ ಬಾರ್ಗಿತ್ತು ಬಟ್ ಮೇಲ್ಗೆ ರೆಸ್ಟೋರೆಂಟ್ಗೆ ಇರಲಿಲ್ಲ. ಇದು ಬಾರು, ಮೇಲ್ಗಡೆ ರೆಸ್ಟೋರೆಂಟ್ ಇತ್ತು, ಎಲ್ಲ ಹೊಡೆದಾಕ್ಬಿಟ್ಯಾರ ಗೈಸ್. ಅವಾಗ ಲೈಕ್ ಈಗ ಏನು ನಮ್ಮ ಓನ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮೈಸೂರಲ್ಲಿತ್ತು. ಇವಾಗೆಲ್ಲ ಇದ್ದಿದ್ದಿದ್ರೆ ನಾನು ಟೆನ್ಸಲ್ಲಿ ಬರ್ತಾಯಿದ್ದೆ. ಸೊ ಗೈಸ್ ಏನಪ್ಪ ಅಂತಂದರೆ ಇವಾಗ ನೀವು ನೋಡಿದ್ರಿ ಲೈಕ್ ಒಳ್ಳೆ ಊಟ ಮಾಡಿದ್ವಿ. ಸೊ ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಉಡುಪಿ. ಸೊ ಒಳ್ಳೆ ಎಂಜಾಯ್ ಮಾಡ್ತಾ ಇದ್ದೀವಿ ಈ ಟ್ರಿಪ್ಪಲ್ಲಿ. ದಿಸ್ ಇಸ್ ದ ಬೆಸ್ಟ್ ಒನ್. ಸೊ ನಾವು ವಿತೌಟ್ ಮ್ಯೂಸಿಕ್ ಬರೀ ಮಾತಾಡ್ಕೊಂಡೆ ಈ ಟ್ರಿಪ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಅಲ್ಲಿ ಬೆಂಗಳೂರಿಂದನೂ ಅಷ್ಟೇ ವಂಡರ್ಫುಲ್ ಗೈಸ್. ಸೊ ಇವತ್ತಿನ ಡೇ ವಾಸ್ ಲೈಕ್ ಗುಡ್ ಒನ್ ಗೈಸ್. ಸ್ಟಿಲ್ ಗೋಯಿಂಗ್. ಸೊ ವಿಡಿಯೋ ಎಂಡ್ ಮಾಡೋದು ಬರುತ್ತೆ. ಓಕೆ, ಸೊ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ. ನಾಳೆ ಏನೇನಾಗುತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಇರುತ್ತೆ. ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್, ಜಯ ಆಂಜನೇಯ. ತುಂಡ್ ಹೈ ಕ್ಲಾಸ್ ಆವಾಸ 3 ಹೊತ್ತು ಉಪವಾಸ